ವಿಶೇಷ ದಿನ. ಯಾಕಂದ್ರೆ ಫೆಬ್ರವರಿ 14, 2018 ಸಂಘಟನೆ ಪ್ರಾರಂಭವಾಗಿ ಇವತ್ತು 7ನೇ ವರ್ಷ ಮುಗಿಸಿ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಒಂದು ಭಾಗವಾಗಿ ಒಂದು ಇವತ್ತು ನೆನಪಿಗೋಸ್ಕರನೇ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಪ್ರಾರಂಭ ಮಾಡಬೇಕು. ಅದಕ್ಕೆ ನನಗೆ ಮುಂಚೆನೂ ಹಲವಾರು ದಿನಗಳಿಂದ ಈಗ ಆ ಕಚೇರಿಗೆ ನಮ್ಮ ಬುದ್ಧಿಯವರು ಕರಿಬೇಕು, ಪಾದ ಪೂಜೆ ಮಾಡಬೇಕು, ಆಶೀರ್ವಾದ ತಗೋಬೇಕಂತ ತುಂಬಾ ದಿನಗಳ ಕೆಲಸ ಇವತ್ತು ಈಡೇರಿ. ಇವತ್ತು ಅದಲ್ಲದೆ ಭೂಮಿ ಕ್ಷೇತ್ರದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಹಿಂದೂ ಯಾಕಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಬೆಳವಣಿಗೆ ಆಗಿಲ್ಲ. ಆ ದೃಷ್ಟಿಯಿಂದ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಈ ನೆಟ್ವರ್ಕ್ ಸಹಕಾರ ಅನ್ನೋದೇ ಒಂದು ಮೂಲ ಉದ್ದೇಶ. ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ನೀವು ನೋಡಿರ್ಬೋದು, ಇವತ್ತು ಮಾರ್ವಾಡಿಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನಾಯ್ಡೂಸ್ ಆಗಿರ್ಬೋದು, ರೆಡ್ಡೀಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪ್ರಮುಖ ಕಾರ್ಯಕ್ರಮ ಅವರೆಲ್ಲ ಕಲಿಸ್ತಾರೆ. ಆದ್ರೆ ನಮ್ಮ ವೀರಶೈವ ಲಿಂಗಾಯತ ಏನಾಗಿದೆ ಅಂದ್ರೆ ರಿಯಲ್ ಎಸ್ಟೇಟ್ ಇದೀವಿ, ಆದ್ರೆ ಬೆಳವಣಿಗೆ ಪ್ರಮಾಣದಲ್ಲಿ ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ನೆಟ್ವರ್ಕ್ ಅನ್ನು ನಾವು ಬಿಲ್ಡ್ ಮಾಡಲಿಲ್ಲ. ಮಾತ್ರ ಎಷ್ಟು ಒಂದು 5-6 ಜನ ಒಬ್ಬೊಬ್ಬರು ಕೂಡಿ ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ನಾವು ರಿಯಲ್ ಎಸ್ಟೇಟ್ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೆ. ಆದ್ರೆ ಇಡೀ ವಿಶ್ವದಲ್ಲಿರುವಂತ ಎಲ್ಲರೂ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಈ ಒಂದು ಅಂಗವಾಗಿ ತಾವೆಲ್ಲರೂ ಪರಿಚಿತ ಆಗಿ ತಮ್ಮ ಉದ್ಯೋಗವನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಜನಕ್ಕೆ ಅನುಕೂಲ ಆಗಿರೋ ದೃಷ್ಟಿಯಿಂದ ಈ ನೆಟ್ವರ್ಕ್ ಪ್ರಾರಂಭ ಮಾಡ್ತೀವಿ. ಇದು ಸಂಪೂರ್ಣ ಉಚಿತ. ಯಾವುದೇ ತರ ನಾವು ಇದಕ್ಕೆ ಫೀಸ್ ಫಿಕ್ಸ್ ಮಾಡಿಲ್ಲ ಅಥವಾ ಯಾವುದೇ ಕಾರ್ಯಕ್ರಮ ನಾವು ಯಾರ ದುಡಿಸ್ಕೊಳ್ತಲ್ಲ. ಇದರ ಮೂಲ ಉದ್ದೇಶ ಇಷ್ಟೇ, ನಮ್ಮ ಏನು ಹಿರಿಯರಿದ್ದಾರೆ ನಮ್ಮಲ್ಲಿರುವಂತವರು ಬೃಹತ್ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಿದ್ದಾರೆ, ಅವ್ರು ಚಿಕ್ಕವರು ಬೆಳೆಸ್ಬೇಕು, ಅವರೆಲ್ಲ ಅವ್ರ ಪರಿಚಯ ಆಗಬೇಕು, ಮತ್ತೆ ಅವ್ರ ಮಾರ್ಗದರ್ಶನದಲ್ಲಿ ಒಬ್ಬೊಬ್ಬರನ್ನೇ ಎಲ್ಲರೂ ಡೆವಲಪ್ ಆಗಬೇಕು ದೃಷ್ಟಿಯಿಂದ ಈ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡ್ತಾರೆ. ಇದು ತಾಲೂಕು ಮಟ್ಟದಲ್ಲಿ 5 ಜನ ನಾವು ನೇಮಕ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲಿ 5 ಜನ ಮಾಡ್ತೀವಿ, ರಾಜ್ಯ ಮಟ್ಟದಲ್ಲಿ 5 ಜನ, ರಾಷ್ಟ್ರ ಮಟ್ಟದಲ್ಲಿ 5 ಜನ ಪ್ರಮುಖರನ್ನ ಮಾಡ್ತೀವಿ. ಕಾರಣ ಇಷ್ಟೇ, ತಾಲೂಕಲ್ಲಿ ಮಾಡೋದ್ರಿಂದ ಪ್ರತಿಯೊಂದು ಗ್ರಾಮದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಏನೇ ಕೆಲಸ ಮಾಡ್ತಿದ್ರು, ಏನೇ ಕುಂದು ಕೊಡ್ತಿದ್ರು ಕೂಡ ಈ ನೆಟ್ವರ್ಕ್ ಮುಖಾಂತರ ಒಂದು ಅನುಕೂಲ ಆಗಲಿ, ಮತ್ತೆ ಮಾಹಿತಿಗಳು ಶೇರ್ ಆಗಲಿ, ತಮ್ಮ ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋ ದೃಷ್ಟಿಯಿಂದಲೇ ಈ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಒಂದು ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಆನ್ಲೈನ್ ಮೀಟಿಂಗ್ ಆಗಿರ್ಬೋದು, ಕಚೇರಿಗಳಲ್ಲಿ ತರಬೇತಿಗಳು, ವಿಶೇಷ ತರಬೇತಿಗಳು ಅವ್ರಿಗೆ ಅನುಕೂಲ ತಗೋಬಹುದಾಗಿರ್ಬೋದು, ಮತ್ತೆ ಒಬ್ಬರು ಯಾರಾದ್ರೂ ಸಾಧನೆ ಮಾಡಿದಂಥವ್ರನ್ನ ಇಂಟ್ರೊಡಕ್ಷನ್ ಮಾಡಿ ಅವ್ರ ಮುಖಾಂತರ ಬೇರೆಯವರಿಗೆ ತರಬೇತಿ ನೀಡುವಂಥದ್ದಾಗಿರ್ಬೋದು, ಎಲ್ಲವನ್ನು ನಾವು ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಇಂದ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಎಷ್ಟೋ ಜನ ಮನೆಗಳಿದ್ದವರು ಮನೆ ತಗೋಬೇಕಂತಿರ್ತಾರೆ, ಬೇರೆ ಕಡೆ ಹೋಗಿ ಸಿಕ್ಕಾಕೊತಾ ಇದ್ದಾರೆ, ಹಲವಾರು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂಥವ್ರಿಗೆ ನಮ್ಮಲ್ಲಿರುವಂಥವ್ರು ಪರಿಚಯ ಮಾಡಿ ಅವರು ಜೆನ್ಯೂನ್ ಆಗಿರುವಂಥ ವ್ಯಕ್ತಿಗೂ ಅವ್ರಿಗೆ ಪರಿಚಯ ಆದಾಗ ಅವ್ರು ಹಲವಾರು ವರ್ಷಗಳು ಅಥವಾ ಜೀವಮಾನದ ಕನಸು ಕೂಡ ಈಡೇರಿದಂತ ಇರ್ತದೆ. ಯಾಕಂದ್ರೆ ಮನೆ ಮಾಡೋದು ಒಂದು ಜೀವನದ ಕನಸು ಇದೆ ತುಂಬಾ ಜನರಿಗೆ. ಆ ದೃಷ್ಟಿಯಿಂದ ನಮ್ಮಲ್ಲಿರುವಂಥ ನಂಬಿಕಸ್ತರನ್ನ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ಮಾಡೋದು ಈ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಒಂದು ಪ್ರಮುಖ ಭಾಗವಾಗಿದೆ. ಮುಂದಿನ ತೀರ್ಮಾನಗಳಲ್ಲಿ ಹಂತವಾಗಿ ಎಲ್ಲವೂ ಚರ್ಚೆ ಮಾಡೋಣ, ವಿಚಾರ ವಿನಿಮಯಗಳನ್ನು ಮಾಡೋಣ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ. ಅದ್ರ ಜೊತೆಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕೂಡ ಸಂಘಟನೆ ಮಾಡ್ತೇವೆ. ಅದ್ರ ಜೊತೆಗೆ ವೀರಭದ್ರೇಶ್ವರ ಜಯಂತಿಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನವದೆಹಲಿಯಲ್ಲಿ ಮಾಡಬೇಕು ಅನ್ನೋದು ನಾವು ಒಂದು ಉದ್ದೇಶ ಹಮ್ಮಿಕೊಂಡಿದ್ವಿ. ಲಾಸ್ಟ್ ಡಿಸೆಂಬರ್ 12ರಂದು ದೆಹಲಿಯಲ್ಲಿ ವೀರಭದ್ರೇಶ್ವರ ಜಯಂತಿ ಮಾಡಿದ್ವಿ ಭಾರತ ಮಂಡಲದಲ್ಲಿ. ಯಾಕಂದ್ರೆ ಇಡೀ ವಿಶ್ವದ ಒಂದು ಪ್ರಮುಖ ಸವಾಲಿನ ಕೂಡ ಭಾರತ ಮಂಡಲ ಅಲ್ಲಿ ಮಾಡಬೇಕಂತ ಒಂದು ಕನಸಿತ್ತು. ಅಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಮಠಾಧೀಶರು 45ಕ್ಕಿಂತ ಹೆಚ್ಚು ಮಠಾಧೀಶರು ಆ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕೇಂದ್ರ ಸಚಿವರು ಮತ್ತೆ ಲೋಕಸಭಾ ಸದಸ್ಯರು ಹಲವಾರು ಪ್ರಮುಖರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು. ಈ ಸಲ ಸೆಪ್ಟೆಂಬರ್ 10ರಂದು ಈಗಾಗಲೇ ನಾವು ಅದನ್ನು ಪ್ರಾರಂಭ ಕೂಡ ಮಾಡಿದ್ವಿ. ಮತ್ತೆ ಸನ್ನಿಧಿಯವರ ಒಂದು ಆಶೀರ್ವಾದ ಮತ್ತು ನೇತೃತ್ವದಲ್ಲಿ ಕೇಂದ್ರದ ಎಲ್ಲಾ ನಾಯಕರು ಸಚಿವರ ನೇತೃತ್ವದಲ್ಲಿ 2 ಟ್ರೈನ್ಗಳನ್ನು ವಿಶೇಷ ಟ್ರೈನ್ಗಳನ್ನು ತೆಗೆದುಕೊಂಡು ಹೋಗಿದ್ದೆ ದೆಹಲಿಗೆ ವೀರಭದ್ರೇಶ್ವರ ಜಯಂತಿ ಮಾಡಬೇಕು ಅನ್ನೋದು ಈ ವರ್ಷದ ಒಂದು ಸಂಕಲ್ಪ. ಸೆಪ್ಟೆಂಬರ್ 15 ತಾರೀಕು. ಕಾರಣ ಇಷ್ಟೇ, ವೀರಭದ್ರೇಶ್ವರ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಆಗೋದ್ರಿಂದ ಪ್ರತಿ ರಾಜ್ಯ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅದರ ಪ್ರಚಾರ ಆಗಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ, ಪ್ರತಿಯೊಂದು ಅರಿವು ಆಗುತ್ತೆ, ವೀರಭದ್ರ ಶಕ್ತಿ ಜನಕ್ಕೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ವೀರಭದ್ರೇಶ್ವರ ಜಯಂತಿ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ವೀರಶೈವ ಲಿಂಗಾಯತ ಮೂಲ ಪುರುಷನೇ ವೀರಭದ್ರ ಅಂದ್ರೆ ನಾವು ದೊಡ್ಡ ಶಕ್ತಿಯಾಗಿ ಹೊರಬಂದಿದ್ದೀವಿ. ವೀರಭದ್ರ ಅಂದ್ರೆ ಒಂದು ದೊಡ್ಡ ಶಕ್ತಿ, ಚೈತನ್ಯ, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನಿಷ್ಠೆಯಿಂದ ನಾವು
ಈ ವೀರಭದ್ರೇಶ್ವರನ ನಂಬ್ತೀವಿ, ಆರಾಧನೆ ಮಾಡ್ತೀವಿ. ಅಂತ ವೀರಭದ್ರನ ಅತಿ ಹೆಚ್ಚು ಪ್ರಚಾರ ಮಾಡಬೇಕಾಗಿ ವೀರಶೈವ ಲಿಂಗಾಯತರು. ಇವತ್ತು ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಜಾಟ್ ಸಮುದಾಯದರು ಕೂಡ, ಹರಿಯಾಣದ ಜಾಟ್ ಸಮುದಾಯದರು ಕೂಡ ವೀರಭದ್ರ ಭಕ್ತರೆ. ರಾಷ್ಟ್ರದಲ್ಲಿ ಹಲವಾರು ಕಡೆ ವೀರಭದ್ರ ಭಕ್ತರು ತುಂಬಾ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಮುಟ್ಟುವಂತ ಕೆಲಸ ನಮ್ಮ ಸಂಘಟನೆ ಮಾಡ್ತಾರೆ. ಅದಲ್ಲೇ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ಅಷ್ಟೇ ಅಲ್ಲ, ಪಾಕಿಸ್ತಾನ, ನೇಪಾಳ, ಎಲ್ಲ ಅಫ್ಘಾನಿಸ್ತಾನ ಎಲ್ಲ ಭಾಗದಲ್ಲಿ ವೀರಭದ್ರ ದೇವಸ್ಥಾನ ಭಕ್ತರಿದ್ದಾರೆ. ಆದ್ರೆ ಇವೆಲ್ಲ ನಾವು ಹೇಳ್ತಾರೆ ಅಷ್ಟೇ, ವೀರಶೈವ ಲಿಂಗಾಯತ ಮೂಲ ಪುರುಷ. ಆದ್ರೆ ನಾವು ಇದನ್ನ ಯಾರು ಪ್ರಚಾರ ತಂದಿರ್ತೀವಿ. ಆದ್ರೆ ವೀರಶೈವ ಲಿಂಗಾಯತ ಸಂಘಟನೆ 2019 ನಂತರ ಪ್ರತಿಯೊಂದು ಮನೆ ಮನೆಗೂ ಅವೇರ್ನೆಸ್ ಮಾಡೋದ್ರ ಮುಖಾಂತರ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ.